ನಾಡಿನೆಲ್ಲೆಡೆ ಶ್ರೀರಾಮನವಮಿ ಹಬ್ಬದ ಸಂಭ್ರಮವೋ ಸಂಭ್ರಮ. ಅದರಂತೆ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದಲ್ಲಿರುವ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಹ ಶ್ರೀರಾಮನವಮಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡುವುದರ ಮೂಲಕ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಸುಮಾರು 600 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಈ ನಂದಗುಡಿ ಗ್ರಾಮದ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯ ಭಕ್ತರ ಇಷ್ಟಾರ್ಥವನ್ನ ಸಿದ್ಧಿಸುವ ದೇವಾಲಯವಾಗಿ ರೂಪುಗೊಂಡಿದೆ. ಇನ್ನು ಶ್ರೀರಾಮನವಮಿ ಪ್ರಯುಕ್ತವಾಗಿ ಬೆಳಿಗ್ಗೆಯಿಂದಲೇ ದೇವರಿಗೆ ಬೆಣ್ಣೆ ಅಲಂಕಾರದೊಂದಿಗೆ ಪೂಜೆ ಸಲ್ಲಿಸಲಾಯಿತು. ಸಾವಿರಾರು ಭಕ್ತರಿಗೆ ಕೋಸಂಬರಿ, ಮಜ್ಜಿಗೆ, ಪಾನಕ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಪಕ್ಷಾತೀತವಾಗಿ ಆಗಮಿಸಿ ಗ್ರಾಮದ ನಾಗರಿಕರು ಹಾಗೂ ಸುತ್ತಮುತ್ತಲಿನ ಭಕ್ತರು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಂಜನೇಯನ ಕೃಪೆಗೆ ಪಾತ್ರರಾದರು. ಇನ್ನು ಈ ಒಂದು ಗ್ರಾಮದ ದೇವಾಲಯದ ಇತಿಹಾಸದ ಬಗ್ಗೆ ಗ್ರಾಮದ ಮುಖಂಡರುಗಳು ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ದಾರೆ, ನೋಡಿ. ಇದು ಸುಮಾರು 600 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಊರುಬಾಗಿಲಿನ ಆಂಜನೇಯ ದೇವಸ್ಥಾನ. ನಮ್ಮ ಹಿರಿಯರು ಕೃಷ್ಣದೇವರ ಕಾಲದಲ್ಲಿ ಇದು ನಿರ್ಮಾಣ ಆಗಿದ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಆಂಜನೇಯನ ಕೈಯಲ್ಲಿ ಒಂದು ಹೂವು ಇದೆ. ಅದು ವಿಶೇಷವಾಗಿ ಕೃಷ್ಣದೇವರಾಯರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಮಾತ್ರ ಅದು ಕಾಣಿಸುವಂಥದ್ದು. ಬೇರೆ ಎಲ್ಲೂ ನಮ್ಗೆ ವಿಶೇಷವಾಗಿ ಆ ಥರದ್ದು ಸಿಗೋದಿಲ್ಲ. ನಮ್ಮ ಪೂರ್ವಿಕರು ಊರುಬಾಗಿಲಲ್ಲಿ ಈ ಆಂಜನೇಯನ ಸ್ಥಾಪನೆ ಮಾಡಿ ಊರುಬಾಗಿಲಿಗೆ ರಕ್ಷಣೆಯಾಗಿ ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಆ ಕಾಲದಲ್ಲಿ ಏನು ಕಾಯಿಲೆ ಕಸಾಲೆ ಎಲ್ಲ ಬರ್ತಿತ್ತು, ಅದರಿಂದ ಊರಿಗೆ ಗ್ರಾಮಕ್ಕೆ ಒಳ್ಳೇದಾಗ್ಲಿ, ಅದು ಯಾವುದಕ್ಕೂ ತಡೆ ಆಗಲಿ ಅಂತೇಳಿ ಪೂರ್ವಿಕರು ಇದನ್ನ ಇಲ್ಲಿ ಸ್ಥಾಪನೆ ಮಾಡಿದ್ರು. ಈಗ ವಿಶೇಷವಾಗಿ ಒಂದು 20 ವರ್ಷಗಳ ಮೊದಲು ನಮ್ಮ ಹಿರಿಯರು ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಇದನ್ನ ತಕ್ಕ ಮಟ್ಟಿಗೆ ಒಂದು ಜೀರ್ಣೋದ್ಧಾರ ಮಾಡಿದ್ರು. ಗೋಡೆ ಎಲ್ಲ ಎಲ್ಲಿ ಬೇಕೋ ಅದನ್ನ ನಿರ್ಮಾಣ ಮಾಡಿದ್ರು. ಈಗ ಸ್ವಾಮಿಯ ಪ್ರೇರಣೆ ಮೇರೆಗೆ ಎಲ್ಲ ಗ್ರಾಮಸ್ಥರು ಕೂಡ ಸಹಮತದಿಂದ ಸೇರಿ ಇದನ್ನ ಒಂದು ಪುನರುಜ್ಜೀವನ ಮಾಡೋಣ ಅಂತೇಳಿ ಎಲ್ಲರೂ ಸ್ವಾಮಿಯ ಸಂಕಲ್ಪದಿಂದ ಇದು ಪ್ರಾರಂಭ ಆಗಿದೆ. ಆ ಪ್ರಯುಕ್ತವಾಗಿ ವಿಶೇಷವಾಗಿ ಇವತ್ತು ರಾಮ ಜಯಂತಿ ಇರೋದ್ರಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಅದನ್ನ ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾಳೆ ಭಾನುವಾರ ಮತ್ತೆ ಸೋಮವಾರ ಕಲಾಕರ್ಷಣೆ ಪೂಜೆ ಇರುತ್ತೆ. ಬೆಳಗ್ಗೆ 5:30 ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಮೇಲೆ ಕಲಾಕರ್ಷಣೆ ಪೂಜೆ ಆದಮೇಲೆ ಮುಂದಿನ ಏಪ್ರಿಲ್ 20ನೇ ತಾರೀಕು ಭೂಮಿ ಪೂಜೆ ಇದೆ. ವಿಶೇಷವಾಗಿ ಅವತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ಕಲಾಕರ್ಷಣೆ ದಿನ ಇರ್ಬೋದು, ಭೂಮಿ ಪೂಜೆ ದಿನ ಇರ್ಬೋದು, ಎಲ್ಲರೂ ಕೂಡ ಭಾಗವಹಿಸಬೇಕು. ಯಾಕೆಂದ್ರೆ ಭಗವಂತ ಒಂದು ಮಾತು ಹೇಳಿದಾನೆ, ನೀವು ಒಳ್ಳೆ ಕೆಲಸ ಮಾಡಕ್ ನೀವು ಮುನ್ನುಗ್ಗಿ ನಿಮ್ಮ ಜೊತೆಲಿ ನಾವು ಇರ್ತೀವಿ ಅಂತ. ಆ ಭಗವಂತನ ಪ್ರೇರಣೆಯಿಂದ ಎಲ್ಲರೂ ಊರವರೆಲ್ಲರೂ ಸೇರಿ ಈ ದೇವರ ಕಾರ್ಯದಲ್ಲಿ ಭಾಗವಹಿಸಿ ತನು ಮನ ಧನ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿ ಭಗವಂತ ನಮ್ಗೆಲ್ಲವನ್ನ ಕೊಡ್ತಾನೆ. ಭಗವಂತಗೆ ನಾವೇನು ಕೊಡೋ ಶಕ್ತಿ ಇರಲ್ಲ. ಆದರೆ ಭಗವಂತ ಕೊಟ್ಟಿದ್ರಲ್ಲಿ ಒಂದು 10% ಭಗವಂತನ ಸೇವೆ ಮಾಡೋಕ್ಕೆ ನಾವು ಸದ್ವಿನಿಯೋಗ ಮಾಡುವಂಥ ಅವಕಾಶ ಇವಾಗ ಈ ಜನಾಂಗ ನಮ್ಮೆಲ್ರಿಗೂ ಸಿಕ್ಕಿದೆ. ಅದನ್ನು ನಾವೆಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರಲ್ಲೂ ಕೂಡ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೆ ಎಲ್ರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಅವರ ಮನಸ್ಸಿನಲ್ಲಿ ಏನು ಆಸೆ ಆಕಾಂಕ್ಷೆ ಇದೆ ಅದೆಲ್ಲವೂ ಕೂಡ ಈಡೇರಲಿ. ಆಯುರ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಶ್ರೀರಾಮನವಮಿ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ, ಇಂದು ನಮ್ಮ ನಂದಗುಡಿ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀರಾಮನವಮಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಈ ವಿಜೃಂಭಣೆಯಿಂದ. ಕಾರಣ ಏನು ಅಂತಂದರೆ, ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಚೋಳರ ಕಾಲದ್ದು. ಆ ಕಾಲದಿಂದನೂ ಈ ಊರು ಬಾಗಿಲಲ್ಲಿ ಯಾಕಪ್ಪ ಪ್ರತಿಷ್ಠಾಪನೆ ಮಾಡಿದ್ರು ಅಂತಂದರೆ, ಹಿರಿಯರು ಪ್ಲೇಗು ಅದೆಲ್ಲ ಬರ್ತಾ ಇತ್ತು. ಅದನ್ನು ತಡೆ ಹಿಡಿಯೋದಕ್ಕೆ ಈ ದೇವರನ್ನ ಪ್ರತಿಷ್ಠಾಪನೆ ಚೋಳರ ಕಾಲದಲ್ಲಿ ಆಯಿತು ಅಂತ ಹೇಳಿದ್ರು. ಆ ಕಾಲದಿಂದ ಊರೊಳಗಡೆ ಪ್ಲೇಗು ಅಂಥದ್ದು ಬರ್ತಾ ಇರಲಿಲ್ಲ. ಅದಕ್ಕೆ ಈ ಆಂಜನೇಯ ಸ್ವಾಮಿ ಶಕ್ತಿಯಿಂದ ಕಾಲರ ಈ ಥರ ಪ್ಲೇಗ್ ಹರಡೆ ಇರೋದ್ರಿಂದ ಇಲ್ಲಿ ಪ್ರತಿಷ್ಠಾಪನೆ ದಕ್ಷಿಣಾಭಿಮುಖವಾದಂಥ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ಇದು ಶಿಥಿಲವಾಗಿದೆ. ಅದರಿಂದ ಊರು ಜನರು ಭಕ್ತಾದಿಗಳು ಎಲ್ಲ ಸೇರಿ ಇದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತಂದ್ಬಿಟ್ಟು ಸಂಕಲ್ಪ ಮಾಡಿ ಈಗ ನಾಳೆ ಸೋಮವಾರ ಕಲಾಕರ್ಷಣೆ ಇದ್ದು ಇದನ್ನ ಇದು ಮಾಡ್ತಾ ಇದ್ದೀವಿ. ಈ ರಾಮನವಮಿ ಹಬ್ಬದ ಪ್ರಯುಕ್ತ ಇವತ್ತು ಸ್ವೀಟು ಮತ್ತು ಮಜ್ಜಿಗೆ, ಹೆಸರುಬೇಳೆ, ಪಲಾವು, ಕೇಸರಿ ಬಾತು ಈ ಥರ ದಾಸೋಹ ಪ್ರಸಾದ ಮಾಡ್ತಾ ಇದ್ದೀವಿ. ಏನು ಅದರಿಂದ ದಯವಿಟ್ಟು ಈ ಆಂಜನೇಯ ಸ್ವಾಮಿ ಮೇಲೆ ಭಕ್ತಾದಿಗಳೆಲ್ಲ
ಎಲ್ಲ ಹೆಚ್ಚಿನ ನೆರವನ್ನು ನೀಡಿ ಕಟ್ಟಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಎಲ್ಲ ಭಕ್ತಾದಿಗಳಲ್ಲಿ ಈ ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲ ಸಕಲ ಭಕ್ತರಿಗೂ ಇರಲಿ ಅಂತ ಅಂದ್ಬಿಟ್ಟು ಬೇಡ್ಕೊಂತ ಇದ್ದೀನಿ. ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕಾರ. ಇಂದು ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇಂದು ನಂದಗುಡಿಯ ಶ್ರೀ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ವಿಶೇಷವಾಗಿ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದ್ದು ಹಾಗೂ ಶ್ರೀರಾಮ ಹಬ್ಬದ ಪ್ರಯುಕ್ತ ಕೇಸರಿ ಬಾತು, ಪಲಾವು, ಪಾನಕ ಮಜ್ಜಿಗೆಯನ್ನು ವಿತರಣೆ ಮಾಡುತ್ತಿದ್ದು ಭಕ್ತಾದಿಗಳೆಲ್ಲರೂ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ವಿನಂತಿ.